ನಮಸ್ಕಾರ ಸ್ನೇಹಿತರೆ, ನಾನು ಸತೀಶು. ನಿನ್ನೆ ವೀಡಿಯೋದಲ್ಲಿ ಆಲ್ರೆಡಿ ಹೇಳ್ದಂಗೆ ಒಂದು ಸೆಬಿಯ ಒಂದು ರೂಲ್ಸ್ಗಳು ಇತ್ತೀಚೆಗೆ ಸಿಕ್ಕಾಪಟ್ಟೆ ಒಂದು ಬರ್ತಿದೆ ಅಂತಲೇ ಹೇಳ್ಬೋದು. ಅದ್ರ ಬೇಸಿಸ್ ಮೇಲೆ ಕೆಲವೊಂದು ನಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳುವಂಥ ಒಂದು ಫೋರ್ಸ್ ನಮ್ಮ ಹಿಂದೆ ಬರ್ತಿದೆ ಪ್ರತಿದಿನ ಅಂತಲೇ ಹೇಳ್ಬೋದು. ಸೊ ಒಂದು ಎರಡು ವರ್ಷದಿಂದ ಮಾರ್ಜಿನಲ್ ಟೆನ್ಷನ್ ಇತ್ತು, ಅದಾದಮೇಲೆ ಮಾರ್ಜಿನ್ ಒಂದು ಕಂಫರ್ಟ್ ಝೋನ್ ಕೊಡ್ತು ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಫ್ರೀ ಬ್ರೋಕರೇಜ್ ಕೊಡಬಾರ್ದು ಅನ್ನೋ ಒಂದು ನ್ಯೂಸ್ ಸಹ ಇತ್ತೀಚೆಗೆ ಅಲ್ಲಿ ಓಡಾಡ್ತಿತ್ತು. ಸೊ ಅದರ ಜೊತೆಗೆ ಈಗಿನ ಒಂದು ಸಿಚುವೇಷನ್ಸಲ್ಲಿ ಮತ್ತೊಂದು ಎಸ್ಪೆಷಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರಿಗೆ ಒಂದು ಕೈಂಡ್ ಆಫ್ ಒಂದು ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ನ ಈ ನಮ್ಮ ವೀಡಿಯೋದ ಕಂಟೆಂಟ್ಸಲ್ಲಿ ನೋಡೋದ್ರ ಜೊತೆಗೆ ಈ ಒಂದು ಸೆಬಿ ರೂಲ್ಸ್ ಏನು ಅಂತ ಇಲ್ಲಿ ಆಲ್ರೆಡಿ ಟೈಟಲ್ ಕೊಟ್ಟಿದ್ದೀನಿ, ಆಡಿ ನೋಡ್ಬೋದು. ಈ ಲೇಡಿ ಯಾರಂತ ಸಹ ನಿಮ್ಗೆ ಆಡಿ ಗೊತ್ತಿರುತ್ತೆ, ಲೇಡಿ ಮುಖ ನೋಡಿದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೆಬಿಯ ಒಂದು ಪರ್ಸನ್ ಅಂತ. ಸೊ ಈ ಒಂದು ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ರೀಟೇಲರ್ಸ್ ವಿಲ್ ಬಿ ಔಟ್ ಫ್ರಮ್ F&O ಅನ್ನೋ ಒಂದು ಟೈಟ್ಲ್ ಕೊಟ್ಟು ಅದ್ರ ಜೊತೆಗೆ ಒಂದು ಪಾಯಿಂಟ್ನ ಹಾಕಿದ್ದಾರೆ. ಆಡಿ ಇಲ್ಲಿ ವೀಡಿಯೋದ ಲೆಫ್ಟ್ ಸೈಡ್ ನೋಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಈ ಒಂದು ಕಂಟೆಂಟ್ಸ್ ಏನು ಅಂತ ನೋಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಕೊಡೋಂಥ ಇನ್ಫಾರ್ಮೇಷನ್ಸ್ ನಿಮ್ಮ ಎಜುಕೇಷನ್ ಮತ್ತು ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಸರಿ. ಜೊತೆಗೆ ಆಪ್ಷನ್ಸ್ ಗೀತದಲ್ಲಿ ಇಂಟ್ರೆಸ್ಟ್ ಇರೋರು ನೋಡಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟು ಬ್ಯೂಟಿಫುಲ್ಲಾಗಿ ಆಡಿ ಹೇಳ್ಬೇಕಂತ ಹೇಳಿದ್ರೆ ನೀವು ಬ್ಯೂಟಿಫುಲ್ಲಾಗಿ ಅರ್ನಿಂಗ್ ಮಾಡುವಂಥ ಒಂದು ಟೆನ್ಷನ್ನ ನೀವು ಎಲ್ಲರ ಟೆನ್ಷನ್ ಇದ್ದಿರೋ ಅಂಥ ಒಂದು ಟ್ರೇಡಿಂಗನ್ನು ಮಾಡ್ಬೋದು. ಇವು ನಮ್ಮ ಆಪ್ಷನ್ಸ್ ಗೀತ ಮುಖಾಂತರ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ನ ಹೇಳ್ತಾ, ಇಂಟ್ರೆಸ್ಟ್ ಇರೋರು ಇಲ್ಲಿ ಕೊಟ್ಟೆ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಸೊ ಆಲ್ರೆಡಿ ನಾನು ಪ್ರೈಸ್ನ ಇನ್ಕ್ರೀಸ್ ಡಿಕ್ರೀಸ್ ಯಾವುದೇ ರೀತಿ ಚೇಂಜಸ್ ಮಾಡಿದ್ರೆ ಜಸ್ಟ್ ಇನ್ನು 8,000 ರೂಪೀಸ್ ಇಟ್ಟಿದ್ದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ಅರ್ನಿಂಗ್ ಅಂತ ಹೇಳ್ಬೋದು. ಓಕೆ, ಸರಿ. ಈ ಒಂದು ಸೆಬಿ ಒಂದು ರೂಲ್ಸ್ ಏನಂತ ಕಂಟೆಂಟ್ಸ್ನ ಫಸ್ಟ್ ನೋಡೋಣ ಸ್ನೇಹಿತರೆ. ಯಾವ ರೀತಿಯ ನೋಡಿ, ಇನ್ನು ಸೆಬಿಯವರು ಫೈನಲೈಸ್ ಮಾಡಿಲ್ಲ. ಸೆಬಿಯವರು ಒಂದು ನಾಮಿನೇಟ್ ಮಾಡಿರುವಂಥ ಒಂದು ಕಮಿಟಿಯವರು ಈ ರೀತಿಯ ಒಂದು ರೆಕಮೆಂಡೇಷನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೇಕು. ಆ ಒಂದು ರೆಕಮೆಂಡೇಷನ್ ಈ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೈಪ್ ಕ್ರಿಯೇಟ್ ಮಾಡುತ್ತೆ ಅಂತ ನೋಡಿದ್ರೆ, ರಿಯಾಲಿಟಿಗೆ ಬಂದರೆ ಯಾವ ರೀತಿ ಆಗ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ಸ ನಾವು ಇಮ್ಯಾಜಿನೇಷನ್ ಮಾಡ್ಕೊಬೇಕು. ಓಕೆ, ಈ ಒಂದು ಕಮಿಟಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ರೀಟೇಲರ್ಸ್ನ ನಾವು ಸ್ಟಾಕ್ ಮಾರ್ಕೆಟಿಂದ ಸೇವ್ ಮಾಡಬೇಕು. ಅವ್ರು ಹೇಳುವಂಥ ವರ್ಡ್ ಸೇವ್ ಮಾಡಬೇಕಂತಂದರೆ ಈ ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಅವರು ಸೇಫ್ ಆಗ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ನ ಅವರು ಹೇಳ್ತಾರೆ. ಏನಂತ ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗಿರುವಂಥ ಒಂದು ಪರ್ ಲಾಟ್ ಸೈಜು ಓವರಾಲ್ ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದ್ರೆ 5,000 10,000 ಆಗ್ಬೋದು. ಬಟ್ ಆ ಓವರಾಲ್ ಒಂದು ಲಾಟ್ ಸೈಜ್ನ ಒಂದು ವ್ಯಾಲ್ಯೂ ನೋಡಿದ್ರೆ ಅದು ಹತ್ರ 4.5 6 ಲಕ್ಷ ರೂಪಾಯಿ ಗಂಟ ಒಂದು ಚೇಂಜ್ ವ್ಯಾಲ್ಯೂ ಇರುತ್ತೆ, ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ. ಆನ್ ಆ್ಯನ್ ಆ್ಯಾವ್ರೇಜ್ 5 lakhs ಅಂತ ಇಟ್ಕೊಳ್ಳಿ. ಈ ಒಂದು 5 ಲಕ್ಷದಿಂದ ಇರುವಂಥ ಒಂದು ಲಾಟ್ ಸೈಜ್ನ ನಾವು 20-30 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಏನಂತ ಹೇಳಿದ್ರೆ, ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಫ್ಯೂಚರಲ್ಲಿ ಇವಾಗಿರುವಂಥ ನಿಫ್ಟಿ ಒಂದು ಎಕ್ಸಾಂಪಲ್ ತೊಗೊತಿದ್ದೀನಿ. 25 ಕ್ವಾಂಟಿಟಿ 1 ಲಾಟ್ ಯಾವ ರೀತಿ ಆಗುತ್ತೆ, ಆ ಒಂದು 25 ಕ್ವಾಂಟಿಟಿ ಬಂದು 100-150 ರೂಪಾಯಿ 100-150 ಕ್ವಾಂಟಿಟಿಯಾಗಿ ಒಂದು ಲಾಟು ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಇವರೇನಾದ್ರು ಈ 20-30 lakhsನ ಇಂಪ್ಲಿಮೆಂಟ್ ಮಾಡಿದ್ರೆ, ಇದು ಫಸ್ಟ್ ರೆಕಮೆಂಡೇಷನ್ ಅವ್ರು ಕೊಟ್ಟಿರೋದು. ಸೆಕೆಂಡ್ ರೆಕಮೆಂಡೇಷನ್ ಏನಂತ ಹೇಳಿದ್ರೆ, ಪ್ರತಿ ದಿವಸ ಎಕ್ಸ್ಪೈರಿ ಬೇಡ, ಒಂದು ಎಕ್ಸ್ಚೇಂಜ್ಗೆ 1 ವಾರಕ್ಕೆ ಒಂದೇ ಒಂದು ಎಕ್ಸ್ಪೈರಿ ಇರುವಂಥ ಒಂದು ರೂಲ್ಸ್ ತನ್ನಿ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಇವಾಗ ತೊಗೊಂಡ್ರೆ ನಿಫ್ಟಿಯಲ್ಲಿ ತೊಗೊಂಡ್ರೆ ನಮಗೆ, ಅಥವಾ NSL ತೊಗೊಂಡ್ರೆ ಮಂಡೇ ಬಂದು ಮಿಡ್ ಕ್ಯಾಪು, ಅದ್ರ ಜೊತೆಗೆ ಟ್ಯೂಸ್ಡೇ ಬಂದು ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಈ ರೀತಿ ಒಂದು ಎಕ್ಸ್ಪೈರಿಗಳಿದೆ. ಅದ್ರ ಜೊತೆಗೆ ಸೆನ್ಸೆಕ್ಸ್ ಬಂತು ಅಂತ ಹೇಳಿದ್ರೆ ಮಂಡೇ ಬಂದು ಬ್ಯಾಂಕ್ ಎಕ್ಸ್ ಇದೆ ಅಂತ ಅನ್ಕೊತೀನಿ. ಸೊ ಫ್ರೈಡೇ ಬಂದು ಸೆನ್ಸೆಕ್ಸ್ ಇದೆ. ಈ ರೀತಿ ಇರೋದ್ರಿಂದ ಪ್ರತಿದಿನ ಎಕ್ಸ್ಪೈರಿ ಇರೋದ್ರಿಂದ ರೀಟೇಲರ್ಸು ಹಣನ ಹೆಚ್ಚಿಗೆ ಲಾಸ್ ಮಾಡ್ಕೊತಿದ್ದಾರೆ. ಇದನ್ನು ಸೇವ್ ಮಾಡಬೇಕಂದ್ರೆ ಒಂದು ಎಕ್ಸ್ಚೇಂಜ್ಗೆ ಒಂದೇ ಒಂದು ಎಕ್ಸ್ಪೈರಿ ಕೊಡಬೇಕು ಪ್ರತಿ ವಾರ ಅಂತ ಹೇಳ್ತಾರೆ. ಸೊ ಅದರ ಔಟ್ಪುಟ್ ಏನಂತ ಹೇಳಿದ್ರೆ, ಅದು ಔಟ್ಕಮ್ ಏನಂತ ಹೇಳಿದ್ರೆ, NSEಗೆ ಇದರ್ ಏನಂದರೆ ಅದು ನಿಫ್ಟಿ 50ಯ ಒಂದು ಎಕ್ಸ್ಪೈರಿ ಇರಬೇಕು ಅಥವಾ ಬ್ಯಾಂಕ್ ನಿಫ್ಟಿಯ ಒಂದು ಎಕ್ಸ್ಪೈರಿ ಇರಬೇಕು. ಅದು ಮೇಯ್ನ್ ಇರೋದ್ರಿಂದ ಅದು ಎರಡರಲ್ಲಿ ಒಂದು ಪಿಕ್ ಮಾಡಬೇಕು. ಅದ್ರ ಜೊತೆಗೆ BSEಗೆ ಬಂತು ಅಂದರೆ ಒಂದು ಬ್ಯಾಂಕ್ ಎಕ್ಸ್ ಅಥವಾ ಸೆನ್ಸೆಕ್ಸ್ನ ಒಂದು ಎಕ್ಸ್ಪೈರಿ ಇರಬೇಕು ಅಂತ ಒಂದು ರೂಲ್ಸ್ನ ತಡೆದಿದ್ದಾರೆ ಈ ನಮ್ಮ ಕಮಿಟಿಯವರು. ಅದ್ರ ಜೊತೆಗೆ ಇವ್ರು ಹೇಳ್ತಾರೆ, ಈ ಒಂದು ಟ್ರೇಡಿಂಗಲ್ಲಿ ಮಾಡಿದ್ರೆ ಇಂಟ್ರಾಡೇ ಆಗಿರೋದ್ರಿಂದ ಏನೂ ಸಮಸ್ಯೆ ಇರೋದಿಲ್ಲ, ಮಾರ್ಜಿನಿಂಗ್ ಮೋರಲೆಸ್ ಅಲ್ಲೇ ಬರುತ್ತೆ. ಇನ್ ಕೇಸ್ನ ಕ್ಯಾರಿ ಫಾರ್ವರ್ಡ್ ಯಾರು ಮಾಡಿದ್ರೆ ಅದು ನಿಯರೆಸ್ಟು ಎಕ್ಸ್ಪೈರಿ ಆಗ್ತಾ ಡೇಟಿಗೆ ಬಂತು ಅಂದರೆ ಅದರಲ್ಲಿರುವಂಥ ಮಾರ್ಜಿನ ಇನ್ಕ್ರೀಸ್ ಮಾಡಿ. ಎಕ್ಸಾಂಪಲ್ 20% ಇರುವಂಥ ಒಂದು ಮಾರ್ಜಿನ 40% 50% ಮಾಡಿದ್ರೆ ರೀಟೇಲರ್ಸ್ಗೆ ಆ ಅಮೌಂಟ್ನ ಬೇರ್ ಮಾಡೋಕ್ಕಾಗದಿರೋದ್ರಿಂದ ಅವರು ಎಕ್ಸಿಟ್ ಆಗ್ತಾರೆ, ಸೇವ್ ಮಾಡ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ ಅವ್ರು ಹೇಳ್ತಾರೆ. ನೋಡಿ, ಪ್ರತಿಯೊಂದು ಕಂಟೆಂಟನ್ನು ನಾನು ಸೇವ್ ಅಂತ ಸ್ಟ್ರೆಚ್ ಮಾಡಿ ಏನು ಕೇಳ್ತಾ ಇದ್ದೀನಿ, ಅದರಲ್ಲಿರುವಂಥ ಒಂದು ಕಾಮಿಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇವಾಗಿರುವಂಥ ಒಂದು ಇವು ನಮ್ಮ ನಿಫ್ಟಿ 50ಇರುವಂಥ ಒಂದು ಸ್ಟ್ರೈಕ್ ಪ್ರೈಸ್ಗಳೇನಿದೆ, ಆ ಒಂದು ಸ್ಟ್ರೈಕ್ ಪ್ರೈಸ್ಗಳನ್ನ ಲಿಮಿಟ್ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ಸಹ ಹೇಳಿದರೆ ಪ್ರತಿಯೊಂದು ಇಂಡೆಕ್ಸಲ್ಲಿ. ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿಯಲ್ಲಿ 100 ಸ್ಟ್ರೈಕ್ ಪ್ರೈಸ್ ಇದೆಯಲ್ಲ, 100 ಸ್ಟ್ರೈಕ್ ಪ್ರೈಸ್ ಅವ್ರ ಜೊತೆಗೆ ಬೇರೆ ಒಂದು ಮಿಡ್ ಕ್ಯಾಪ್ ತೊಗೊಂಡ್ರೆ 25 ಒಂದು ಸ್ಟ್ರೈಕ್ ಇದೆ. ಈ ರೀತಿ ಒಂದು ಸ್ಟ್ರೈಕ್ ಪ್ರೈಸ್ಗಳನ್ನ ಕಡಿಮೆ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ಸ್ನ ಈ ಒಂದು ಕಮಿಟಿ ರೆಕಮೆಂಡೇಷನ್ ಮಾಡ್ತಾರೆ.
ಈ ಮೇನ್ ಕಮಿಟಿನ ರೆಕಮೆಂಡೇಷನ್ ಏನಕ್ಕೆ ಸೆಬಿಯವರು ಒಂದು ನಾಮಿನೇಟ್ ಮಾಡಿದ್ರು ಅಂತ ಹೇಳಿದ್ರೆ ಬಿಕಾಸ್ ಆಫ್ ಈ ಡೇಟಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ 2028 ಫೈನಾನ್ಷಿಯಲ್ ಇಯರಲ್ಲಿ 210 ಟ್ರಿಲಿಯನ್ ಇದ್ದಂತಹ ಒಂದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆ್ಯಂಡ್ ಟರ್ನ್ ಓವರು 2024 ಅಷ್ಟರಲ್ಲಿ 500 ಟ್ರಿಲಿಯನ್ ಆಗಿದೆ, ವರ್ಲ್ಡಲ್ಲಿ ನಂಬರ್ 1 ಆಗಿದೆ ಅನ್ನೋ ಅದರ ಒಂದು ಔಟ್ಕಮು ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಅಂತ ಇದೆ ಅಂತ ಅವರ ಒಂದು ಡೇಟಾ ಹೇಳುತ್ತೆ. ಅದ್ರ ಜೊತೆಗೆ ರಿಟೇಲರ್ ಪಾರ್ಟಿಸಿಪೇಷನ್ನು ಮಂತ್ ಇನ್ಕ್ರೀಸ್ ಆಗ್ತಿದೆ ಅಂತ ಒಂದು ಇನ್ಫಾರ್ಮೇಷನ್ಸ್ ಹೇಳ್ತಾರೆ. ಇದು ಸಹ ರಿಯಾಲಿಟಿ ಅಂತಲೇ ಹೇಳ್ಬೋದು, ಬಿಕಾಸ್ ಆ ರೀತಿ ಒಂದು ಇನ್ಕ್ರೀಸ್ ಆಗ್ತಿದೆ ಅಂತಲೇ ನಾನು ನೋಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಓಕೆ, ಸೊ ಅದ್ರ ಜೊತೆಗೆ 10 ಜನ ಟ್ರೇಡಿಂಗ್ ಮಾಡಿದ್ರೆ 10 ಜನದಲ್ಲಿ 9 ಜನ ಲಾಸ್ ಮಾಡ್ಕೊತಿದ್ದಾರೆ, ಎಸ್ಪೆಷಲಿ ರಿಟೇಲರ್ಸ್ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ನ ಹೇಳ್ತಾರೆ. ಅದ್ರ ಜೊತೆಗೆ ಈ ಒಂದು ಮ್ಯಾಕ್ಸಿಮಮ್ ರಿಟೇಲರ್ಸ್ ಏನು ಲಾಸ್ ಮಾಡ್ಕೊತಿದ್ದಾರೆ ಅವರ ಒಂದು ಕ್ಯಾಪಿಟಲ್ ಲೆಸ್ ದೆನ್ 10 lakhs ಇರೋದ್ರಿಂದ ಅವರು ಲೋನ್ಗಳನ್ನ ತೊಗೊಂಬಂದು ಒಂದು ಟ್ರೇಡಿಂಗ್ ಮಾಡ್ತಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ನ ಈ ನಮ್ಮ ಸೆಬಿಯ ಡೇಟಾ ಹೇಳ್ತಿದೆ. ಓಕೆ, ಅದ್ರ ಜೊತೆಗೆ ಸುಮಾರು ಜನ ಈ ಆಪ್ಷನ್ಸಲ್ಲಿ ಏನು ಟ್ರೇಡ್ ಮಾಡ್ತಾರೆ ಅವರು ಬಂದು ಲೋನ್ಗಳನ್ನ ತೊಗೊಂಬಂದು ಈ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ಟಲ್ಲಿ ಟ್ರೇಡ್ ಮಾಡೋದ್ರಿಂದ ಲಾಸ್ ಮಾಡ್ಕೊತಿದ್ದಾರೆ. ಅದರ ಜೊತೆಗೆ ಸುಮಾರು ಜನರ ಒಂದು ಟಿಪ್ಸ್ಗಳನ್ನ ತೊಗೊಂಡು ಸಹ ಟ್ರೇಡ್ ಮಾಡ್ತಿರೋದ್ರಿಂದ ಲಾಸ್ನ ಜಾಸ್ತಿ ಮಾಡ್ಕೊತಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ ಈ ನಮ್ಮ ಸೆಬಿಯ ಡೇಟಾ ಹೇಳ್ತಿದೆ. ಓಕೆ, ರಿಯಾಲಿಟಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ಸ್ ನೋಡಿದ್ಮೇಲೆ ಫ್ಯೂಚರ್ಸ್ ನೋಡಿ, ಇದು ನನ್ನ ಒಂದು ರಿಯಾಲಿಟಿ ಎಕ್ಸ್ಪೆಕ್ಟೇಷನ್ ಈ ರೀತಿ ರಿಯಾಲಿಟಿ ಇದೆ ಅಂದರೆ ಇದು ರಾಂಗ್ ಸಹ ಆಗ್ಬೋದು, ರೈಟ್ ಸಹ ಆಗ್ಬೋದು. ನನ್ನೊಂದು ಲಿಮಿಟೆಡ್ ಒಂದು ನಾಲೆಜ್ ಏನಿದೆ ಅದ್ರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದು, ಬಿಕಾಸ್ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಎಕ್ಸ್ಪರ್ಟ್ಸ್ ಅಲ್ಲ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ಭಾರತದ ಅಥವಾ ಇಂಡಿಯಾದಲ್ಲಿ ಬ್ಯಾನ್ ಮಾಡುವಂಥ ಚಾನ್ಸಸ್ಸು ತುಂಬ ಕಡಿಮೆ ಅಂತ ಹೇಳ್ಬೋದು, ಬಿಕಾಸ್ ಆ ರೀತಿ ಮಾಡಿದ್ರೆ ಗ್ರೋಯಿಂಗ್ ಎಕಾನಮಿ ಆಗಿರೋದ್ರಿಂದ ಇಂಡಿಯಾಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಯಾಟಿಕ್ ಆಯಿತು. ಫಾರಿನ್ ಇನ್ವೆಸ್ಟರ್ಸು ಈ ಒಂದು ಡೆರಿವೇಟಿವ್ಸ್ ಎಸ್ಪೆಷಲಿ ಆಪ್ಷನ್ಸ್ನ ಒಂದು ಪ್ರೊಟೆಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳೋದ್ರಿಂದ ಅಥವಾ ರಿಸ್ಕ್ನ ಕಡಿಮೆ ಮಾಡ್ಕೊಳ್ಳೋ ಪರ್ಪಸ್ಗೋಸ್ಕರ ಯೂಸ್ ಮಾಡೋದ್ರಿಂದ ಇದನ್ನು ಎಲಿಮಿನೇಷನ್ ಮಾಡೋದು ಸಿಕ್ಕಾಪಟ್ಟೆ ಒಂದು ಒಂದು ಆಗದೇ ಇರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಇನ್ನೊಂದು ರಿಯಾಲಿಟಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಡ್ರೀಮ್ ಲೆವೆಲ್ ಅನ್ನುವ ಒಂದು ಈ ಒಂದು ಆನ್ಲೈನ್ ಗೇಮಿಂಗ್ ಏನಿದೆ ಆ ಒಂದು ಗೇಮಿಂಗಲ್ಲಿರುವಂಥ ಯೂಸರ್ ಡೇಟಾಬೇಸು ಡಿಮ್ಯಾಟ್ ಅಕೌಂಟ್ಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಇದರ ಡ್ರೀಮ್ ಲೆವೆಲ್ನಲ್ಲಿ ಒಂದು ಇನ್ಫಾರ್ಮೇಷನ್ಸ್ ಇದೆ. ಅಲ್ಲಿಗೆ ಅರ್ಥ ಏನಂತಂದರೆ ನಮ್ಮ ಹೇಳ್ತಾರೆ ಅಂತ ಪಬ್ಲಿಕ್ ಏನಿದೆ ಅವರ ಒಂದು ಮೈಂಡ್ಸೆಟ್ ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಇರೋದ್ರಿಂದ ಡಿಮ್ಯಾಟ್ ಅಕೌಂಟ್ ಅಥವಾ ಈ ಒಂದು ಆಪ್ಷನ್ಸಲ್ಲಿ ಏನಾದರೂ ಅವರು ರೆಸ್ಟ್ರಿಕ್ಟ್ ಮಾಡಿದ್ರೆ ಅವರು ಡ್ರೀಮ್ ಲೆವೆಲ್ ಇರುವಂಥ ಒಂದು ವೆಬ್ಸೈಟ್ಗಳಿಗೆ ಹೋಗಿ ಅಲ್ಲೂ ಸಹ ಹಣವನ್ನು ಕಳ್ಕೊತಾರೆ. ಓಕೆ, ಸೊ ನೆಕ್ಸ್ಟ್ ಬಂದು ಆಡಿ ಹೇಳಿದ್ದೇನೆ. ಸೊ ಈ ರೀತಿ ಏನಾದರೂ ರಿಯಾಲಿಟಿ ಏನಾದರೂ ತಂದರು ಅಂತ ಹೇಳಿದ್ರೆ, ಸೊ ಎಲ್ಲ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇರೋರು ಒನ್ ಅವರ್ದಾದ್ರೆ ಒಂದು ಕ್ವಿಕ್ ಮನಿ ಮಾಡೋಕ್ಕೆ ಬೇರೆ ಒಂದು ಆನ್ಲೈನ್ ಗೇಮಿಂಗ್ಗೆ ಅಡಿಕ್ಷನ್ ಆಗ್ಬೋದು. ಈಗ ಆಲ್ರೆಡಿ ಅಡಿಕ್ಷನ್ ಆಗಿದೆ, ಬಟ್ ಇನ್ನು ಅಡಿಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ಅನ್ರೆಗ್ಯುಲೇಟೆಡ್ ಕಂಪನೀಸ್ ಇನ್ಕ್ರೀಸ್ ಆಗುತ್ತೆ, ಸಿಮಿಲರ್ ಟು ಡಬ್ಬಾ ಟ್ರೇಡಿಂಗ್ ಏನಂತ ಹೇಳಿದ್ರೆ ನಿಮಗೆ ನಮ್ಮ ಚಾನಲ್ ಹೋಗಿ ಡಬ್ಬಾ ಟ್ರೇಡಿಂಗ್ ಕ್ಯಾಸ್ಟೆಂಟ್ ಅಂತ ಸರ್ಚ್ ಮಾಡಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಡಬ್ಬಾ ಟ್ರೇಡಿಂಗ್ ಅಂದರೆ ಹೆಂಗೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಸುಮಾರು ಜನ ಇಲ್ಲೇನಾದ್ರು ವರ್ಕೌಟ್ ಆಗಿಲ್ಲ ಅಂದರೆ ಡಬ್ಬಾ ಟ್ರೇಡಿಂಗ್ ಹೋಗ್ತಾರೆ, ಅಲ್ಲಿ ಸಹ ಹಣನ ಕಳ್ಕೊತಾರೆ. ಸೊ ಕಳ್ಕೊಳೋದಕ್ಕೆ ವೇರಿಯಸ್ ರೀಸನ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಸೆಬಿ ಒಂದು ಈ ರೀತಿಯ ರೂಲ್ಸ್ಗಳು ತಂದರೆ ಇದು ಹೆಂಗಿದೆ ಅಂತ ಹೇಳಿದ್ರೆ ತಲೆಯಲ್ಲಿ ಕೂದಲು ಬೆಳೀತಿದೆ ಅಂತ ಹೇಳ್ಬಿಟ್ಟು ತಲೆನೇ ತೆಗಿಬೇಕು ಅನ್ನೋ ಒಂದು ರೀತಿಯ ಒಂದು ರೂಲ್ಸ್ಗಳು ಅಂತ ಹೇಳ್ಬೋದು. ಬಿಕಾಸ್ ಈ ಥರ ರೂಲ್ಸ್ಗಳು ನೋಡಿ ನನಗೂ ಸಹ ಸ್ವಲ್ಪ ನಗು ಬಂತು ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಹೇಳಿದ್ರೆ ಒಂದೇ ವರ್ಡ್ ಏನಂತಾರೆ, ಅವ್ರು ರಿಟೇಲರ್ಸ್ನ ಸೇವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದೇನಾದರೂ ಬಂತು ಅಂತ ಹೇಳಿದ್ರೆ ಏನೇನು ಆಗ್ಬೋದು ಅಂತ ಒಂದು ಕಾಂಪ್ಲಿಕೇಶನ್ಸ್ ಅದ್ರ ಜೊತೆ ಕೆಲವೊಂದು ಔಟ್ಕಮ್ಸ್ನ ನಾನು ಈ ಒಂದು ಸ್ಲೈಡಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಫಸ್ಟ್ ಬಂದು ಇದು ಎಸ್ಪೆಷಲಿ ಅವರು ಆಪ್ಷನ್ ಸೆಲ್ಲರ್ಸ್ಗೆ ಟಾರ್ಗೆಟ್ ಮಾಡ್ತಿರೋದ್ರಿಂದ ಆಪ್ಷನ್ ಬೈಯಿಂಗ್ಗೆ ಸಿಕ್ಕಾಪಟ್ಟೆ ಜನ ಫೋರ್ಸ್ ಆಗಿ ಮೂವ್ ಆಗೋದ್ರಿಂದ ಅಲ್ಲಿ ಹೆಚ್ಚಿಗೆ ಲಾಸು ಜಾಸ್ತಿ ಆಗುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಆಪ್ಷನ್ ಬೈಯಿಂಗ್ ಏನಕ್ಕೆ ಇರೋದು ಅಂತ ಹೇಳಿದ್ರೆ ಹೆಡ್ಜಿಂಗ್ ಪರ್ಪಸ್ಗೋಸ್ಕರ, ನಾಟ್ ಫಾರ್ ಗ್ಯಾಮ್ಲಿಂಗ್ ಆರ್ ಟ್ರೇಡಿಂಗ್ ಪರ್ಪಸ್. ಸೊ ನೀವು ಕಾಂಬಿನೇಷನ್ ಮಾಡಿಕೊಂಡು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ನ ಕಾಂಬಿನೇಷನ್ ಮಾಡ್ಕೊಂಡು ಮಾಡಿದ್ರೆ ದಟ್ ವಿಲ್ ಬಿಕಮ್ ಎ ಸ್ಟ್ರಾಟಜಿ. ನೀವು ಒಂದು ಸ್ಟ್ರಾಟಜಿಸ್ಟ್ ಆಗಿ ಟ್ರೇಡ್ ಮಾಡ್ಬೋದು, ಅಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಫೋರ್ಸ್ಫುಲಿ ಎಲ್ಲರೂ ಆಪ್ಷನ್ ಬೈಯಿಂಗ್ಗೆ ಹೋಗೋದ್ರಿಂದ ಆಪ್ಷನ್ ಬೈಯಿಂಗಲ್ಲಿ ಗೆಲ್ಲುವಂಥ ಚಾನ್ಸಸ್ಸು ಪ್ರಾಬಬಿಲಿಟಿ ಜಸ್ಟ್ ಒಂದು 10-20% ಇರೋದ್ರಿಂದ ಲಾಸಸ್ಸು ಹೆಚ್ಚಿಗೆ ಆಗುತ್ತೆ. ರಿಟೇಲರ್ಸು ಫೋರ್ಸ್ಫುಲಿ ಅಲ್ಲಿಗೆ ಮೂವ್ ಆಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದು ಟ್ರೇಡಿಂಗ್ ಪ್ಲ್ಯಾನ್ ಇಟ್ಕೊಂಡು ಟ್ರೇಡ್ ಮಾಡೋದು ಸ್ನೇಹಿತರೆ, ಒಂದು ಒಳ್ಳೆಯ ಒಂದು ಟ್ರೇಡ್ ಮಾಡೋರಿಗೆ ಈ ಒಂದು ರೂಲ್ಸ್ಗಳು ಸಿಕ್ಕಾಪಟ್ಟೆ ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಷನ್ಸು ಅಥವಾ ಒಂದು ಒಳ್ಳೆಯ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು. ಅವ್ರು ಕೊಡ್ತಿರುವಂಥ ಸೆಬಿ ಕೊಡ್ತಿರೋಂಥ ಟ್ರಿಕ್ಕು ಅವ್ರಿಗೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದು ಹ್ಯಾವ್ ಎ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್, ಡು ನಾಟ್ ಟ್ರಸ್ಟ್ ಸ್ಕ್ರೀನ್ಶಾಟ್. ಸೋಷಿಯಲ್ ಮೀಡಿಯಾದ ಸಿಕ್ಕಾಪಟ್ಟೆ ಪ್ರತಿದಿನ 1 ಕೋಟಿ ಮಾಡಿದೆ, 2 ಕೋಟಿ ಮಾಡಿದೆ, ಆ ರೀತಿ 1 ಕೋಟಿ 2 ಕೋಟಿ ಮಾಡಿದ್ರೆ ಅಂಬಾನಿನ ಸಹ ಅವ್ರು ಮೀರಿಸ್ಬೋದಲ್ಲ, ಟಾಟಾನ ಸಹ ಮೀರಿಸ್ಬೋದಲ್ಲ, ಅಥವಾ ಬಿಲ್ ಗೇಟ್ಸ್ನ ಮೀರಿಸ್ಬೋದು. ಈ ರೀತಿ ಇರೋದ್ರಿಂದ ಅಥವಾ ವಾರೆನ್ ಬಫೆಟ್ನ ಸಹ ಬೀಟ್ ಮಾಡ್ಬೋದಲ್ಲ. ಸೊ ಆ ರೀತಿ ಸ್ಕ್ರೀನ್ಶಾಟ್ನ ನಂಬ್ಕೊಂಡು ನೀವು ಮಾಡೋದ್ರಿಂದ 100% ಲಾಸ್ ಮಾಡ್ಕೊತೀರಾ. ಈ ರೀತಿ ಆಗೋದ್ರಿಂದ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಆಗ್ಬೋದು. ಓಕೆ, ಈ ರೀತಿ ಆಗಬಹುದು. ಓಕೆ, ಸುಮಾರು ಜನ ಈಗಲೂ ಸಹ ನನ್ನ ಒಂದು ಆಲ್ಗೋ ಟ್ರೇಡಿಂಗ್ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹತ್ತರಲ್ಲಿ ಸ್ನೇಹಿತರೆ ಆಲ್ಮೋಸ್ಟ್ ಒಂದು 6-7 ಜನ ಕೇಳುವಂಥ ಫಸ್ಟ್ ಪಾಯಿಂಟ್ ಅಂತಂದರೆ ರಿಸ್ಕ್ ಎಷ್ಟಿದೆ ಅಂತ ಕೇಳಿದ್ರೆ, ಸರ್ ಎಷ್ಟು ರಿಟರ್ನ್ ಬರ್ಬೋದು ಸರ್, ಎಷ್ಟು % ಮಾಡ್ಬೋದು ಸರ್. ನನಗೆ ಇತ್ತೀಚೆಗೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಬೇಸು ಮೋಸ್ಟ್ಲಿ ಈ ಮಂಡ್ಯ ಮತ್ತು ರಾಸರಿಂದ ಎಲ್ಲ ಕಾಲ್ ಮಾಡಿದೆ ಅಂತ ಅನ್ಕೊತೀನಿ. ಲೇಡಿ
ಸಬ್ಸ್ಕ್ರೈಬರ್. ಅವ್ರು ಕೇಳಿದ್ರು, ಸರ್ ನಾನು ತಿಂಗಳು 1,00,000 ಮಾಡ್ಬೇಕು ಸರ್, ಒಂದು 10,00,000 ಬೇಕಾದ್ರೆ ಹಾಕ್ಬಿಡ್ತೀನಿ, ಆಲ್ಗೋದಿಂದ ಆಗುತ್ತಾ ಅಂತ ಕೇಳ್ತಾರೆ. ಸೊ ಈ ರೀತಿ ಒಂದು ರಿಯಲಿಸ್ಟಿಕ್ ಇಟ್ಕೊಂಬಂದ್ರೆ ಸ್ನೇಹಿತರೆ, ಸಾರಿ ಅನ್ರಿಯಲಿಸ್ಟಿಕ್ ಇಟ್ಕೊಂಬಂತಂದರೆ ಲಾಸ್ ಮಾಡೋಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಅದಕ್ಕೋಸ್ಕರ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಬಂದರೆ ತುಂಬ ಒಳ್ಳೆಯದು. ಓಕೆ, ಸೊ ನೆಕ್ಸ್ಟ್ ಬಂದು ಡು ನಾಟ್ ಟ್ರೇಡ್ ಝೀರೋ ಟ್ರೇಡಿಂಗ್ ಆ್ಯಂಡ್ ಎಂಡ್ ಗ್ಯಾಮ್ಲಿಂಗ್ ಮೈಂಡ್ಸೆಟ್. ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಆಲ್ರೆಡಿ ಎಂಡ್ ಮಾಡಿ ನಾನು ಸುಮಾರು ವೀಡಿಯೋಗಳು ಹೇಳೋದು ನನ್ನ ಆಲ್ಗೋದಲ್ಲಿ ನಿಮಗೆ ಕೊಡುವಂಥ ಒಂದು ಟ್ರಿಕ್ ಏನಂತ ಹೇಳಿದ್ರೆ, ನೀವು ಆಲ್ಗೋದಲ್ಲಿ ಮಾಡೋದ್ರಿಂದ ನಿಮ್ಮ ಒಂದು ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಕಂಪ್ಲೀಟ್ ಎಲಿಮಿನೇಷನ್ ಆಗುತ್ತೆ. ಬಿಕಾಸ್ ನೀವು ಆಲ್ರೆಡಿ ರೂಲ್ಸು ಒಂದು ಆಲ್ಗೋದಲ್ಲಿ ಹಾಕ್ಬಿಡೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲಿ ಆಗಬೇಕು ಅಂತ ಆಲ್ರೆಡಿ ಕೊಟ್ಟಿರೋದ್ರಿಂದ ಆಲ್ಗೋನ ಮಾಡಿದ್ರೆ ನಿಮಗೆ ಸ್ಟ್ರೆಸ್ ಫ್ರೀ ಇರುತ್ತಲ್ಲ, ಈ ರೀತಿ ಮಾಡ್ಬೋದು. ಅದ್ರ ಜೊತೆಗೆ ಈ ಒಂದು ಎಕ್ಸ್ಪೈರಿ ಇರೋದ್ರಿಂದ ಪ್ರತಿದಿನ ಸುಮಾರು ಜನ ಹೇಳ್ತಾರೆ, ಸೊ ಝೀರೋ ಇದೆ, ₹1 ಹಾಕಿ ಅದು ₹100 ಆಗ್ಬಿಡುತ್ತೆ ಅಂದರೆ ನಾನು ಲಕ್ಷಾಧೀಶ ಹಾಕ್ಬಿಡ್ತೀನಿ, ಕೋಟ್ಯಾಧೀಶ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಆ ರೀತಿ ಒಂದು ಟ್ರೇಡಿಂಗಲ್ಲಿ ಮಾಡೋಕೆ ಹೋಗ್ಬಿಡಿ, ಬಿಕಾಸ್ ಅದು ಕಂಪ್ಲೀಟ್ಲಿ ಎಗೇನೆ ಗ್ಯಾಮ್ಲಿಂಗ್ ಮೈಂಡ್ಸೆಟ್. ನೆಕ್ಸ್ಟ್ ಬಂದು ನೆನ್ಪಿಟ್ಕೊಳ್ಳಿ, ಫ್ಯೂಚರ್ಸ್ ಆಪ್ಷನ್ಸ್ ಇರುವಂಥ ಒಂದು ಪ್ರಾಡಕ್ಟ್ ಏನಕ್ಕೆ ಹೆಡ್ಜಿಂಗ್ ಪರ್ಪಸ್ಗೋಸ್ಕರ, ನಾಟ್ ಫಾರ್ ಟ್ರೇಡಿಂಗ್ ಅಥವಾ ನಿಮ್ಮ ಒಂದು ಗ್ಯಾಮ್ಲಿಂಗ್ ಮೈಂಡ್ಸೆಟ್ಗೆ ಅಲ್ಲ. ಓಕೆ, ನೆಕ್ಸ್ಟ್ ಬಂದು ಇನ್ ಕೇಸ್ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಸ್ನೇಹಿತರೆ, ನನ್ನ ಒಂದು ಸಜೆಷನ್ ಅಂತ ಹೇಳಿದ್ರೆ, NSE ಅಥವಾ BSE ಅವರು ಒಂದು ರೀತಿಯ ಒಂದು ಕೋರ್ಸ್ಗಳನ್ನ ಒಂದು ಡಿಸೈನ್ ಮಾಡಿ, ಈ ಎಕ್ಸಾಂಪಲ್ NISM ಅನ್ನೋ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಇದೆ, ಈ ರೀತಿಯ ಒಂದು ಕೋರ್ಸ್ಗಳನ್ನ ಮಾಡಿಕೊಂಡು ಅವ್ರು ಬರಬೇಕು ಅನ್ನೋ ಒಂದು ಕೆಲವೊಂದು ರೂಲ್ಸ್ಗಳನ್ನ ಮಾಡಿದ್ರೆ ಅದು ಒಳ್ಳೆ. ಬಿಕಾಸ್ ನನಗೆ ಆಲ್ರೆಡಿ ಆ ಒಂದು ಸರ್ಟಿಫಿಕೇಷನ್ ಇರೋದ್ರಿಂದ, ಸೊ NISM ಸರ್ಟಿಫಿಕೇಟ್ ಒನ್ ಆಫ್ ದ ಸರ್ಟಿಫಿಕೇಷನ್ ಇರೋದ್ರಿಂದ ಸೊ ಪ್ರಾಬ್ಲಮ್ ಆಗೋದ್ರೆ ಈ ರೀತಿಯ ಒಂದು ಸರ್ಟಿಫಿಕೇಷನ್ ಮಾಡೋದ್ರಿಂದ ಸಹ ಒಂದು ರೀಟೇಲರ್ಸು ಸ್ವಲ್ಪ ಒಂದು ಸೀರಿಯಸ್ ಆಗಿ ಒಂದು ಟ್ರೇಡಿಂಗ್ ಬರೋದ್ರಿಂದ ಒಳ್ಳೆ ಬಿಸ್ನೆಸ್ ಆಗಿ ಸಹ ಅವರು ಒಂದು ಕರಿಯರ್ನ ಬಿಲ್ಡ್ ಮಾಡೋದು ಅನ್ನೋ ಒಂದು ಇನ್ಫಾರ್ಮೇಷನ್ಸ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಸ್ನೇಹಿತರೆ, ಕನ್ಕ್ಲೂಷನ್ ಹೇಳೋಕ್ಕಿಂತ ಮುಂಚೆ ನೋಡಿ, ಯಾವುದೇ ಒಂದು ಟ್ರೇಡಿಂಗ್ ಮಾಡಬೇಕಾದ್ರೆ ಈ ರೀತಿ ಒಂದು ರೂಲ್ಸ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದು, ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರಿ ಲೈಕ್ ಭಾರತ ಅಥವಾ ಇಂಡಿಯಾ ಏನಂತ ಹೇಳ್ತಾರೆ, ಮಾಡೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮೆಟಿಕ್ ಸಿಚುವೇಷನ್ ಆಗುತ್ತೆ ಅಂತ ಹೇಳೋದು. ಬಿಕಾಸ್ ಈ ಒಂದು ಸ್ಕ್ರೀನಲ್ಲಿ ತೋರಿಸಿದ್ದೀನಿ ನೋಡಿ, ಇವಾಗ ಎಕ್ಸಾಂಪಲ್ ನಾನು ಒಂದು ಸ್ಟ್ರಾಟಜಿ ಇಟ್ಕೊಂಡು ಮಾಡಿದ್ದೀನಿ ಅಂತ ಹೇಳೋದು. ಇಷ್ಟೊಂದು ಸ್ಟ್ರಾಟಜಿ ಕಂಪ್ಲೀಟ್ ನಮ್ಮ ಒಂದು ಕೋರ್ಸಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ನಿಮ್ಗೆ ಒಂದು ಜಸ್ಟ್ ಹೈಲೈಟ್ ಇನ್ಫಾರ್ಮೇಷನ್ ಹೇಳ್ತೀನಿ ನೋಡಿ. ಈ ಒಂದು ಕೋರ್ಸಲ್ಲಿ ಈ ಒಂದು ಸ್ಲೈಡಲ್ಲಿ ಏನಿದೆ ಅಂತ ಹೇಳಿದ್ರೆ, ನನ್ನ ಒಂದು ಪ್ರಾಫಿಟು ಲಾಸು ಎರಡು ಮ್ಯಾಕ್ಸಿಮೈಸೇಷನ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಬೇಕಾದ್ರೆ ಪೆನ್ ತೊಗೊಂಡ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಸಹ ಸಿಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನನ್ನ ಪ್ರಾಫಿಟು ಲಾಸು ಎರಡು ಒಂದು ಏನು ಹೇಳ್ತಾರೆ ಒಂದು ಓಕೆ, ಒಂದು ನಿಮಿಷ ಸಾಲ್ವ್ ಮಾಡ್ಬಿಡ್ತೀನಿ. ಓಕೆ, ಸೊ ಆಲ್ರೆಡಿ ನನ್ನ ಲಾಸು ಮತ್ತು ಪ್ರಾಫಿಟ್ ಲಿಮಿಟ್ ಆಗಿರೋದ್ರಿಂದ ನನಗೆ ಬೇಕಾಗಿರೋಂಥ ಮಾರ್ಜಿನ್ ಎಷ್ಟು, ನನಗೆ ಬೇಕಾಗಿರೋಂಥ ಮಾರ್ಜಿನ್ ಇಲ್ಲಿ ತೋರಿಸಿರೋಂಥ ಮಾರ್ಜಿನ್ ಎಷ್ಟು, ಅದತ್ರ ಒಂದು ₹20,000 ಅಂತ ಅಂದ್ಕೊಳ್ಳಿ. 16,000 ಇದೆ, ಬಟ್ 20,000 ಅಂತ ಅಂದ್ಕೊಳ್ಳಿ. ಸೊ ನಾನು ₹20,000 ನಾನು ಮಾರ್ಜಿನ್ ಇಟ್ಟರೆ ನಂದು ರಿಸ್ಕು ಮತ್ತು ಪ್ರಾಫಿಟು ಎರಡು ಡಿಫೈನ್ ಆಗಿರೋದ್ರಿಂದ ನಾನು ಯಾಕೆ 10ರಷ್ಟು ನನ್ನ ಮಾರ್ಜಿನ್ ಇನ್ಕ್ರೀಸ್ ಮಾಡಿದ್ರೆ ನಾನು ಟ್ರೇಡ್ ಮಾಡಬೇಕು? 100% ದಿಸ್ ಮೇಕ್ಸ್ ನೋ ಲಾಜಿಕ್. ಬಿಕಾಸ್ ನನ್ನ ಒಂದು ನೋಡಿ, ಈ ಒಂದು ಸ್ಲೈಡಲ್ಲಿ ನೋಡಿದ್ರೆ ನನ್ನ ಒಂದು ಮ್ಯಾಕ್ಸಿಮಮ್ ಲಾಸ್ ಬಂದು 2,500, ಇವ್ರು ಮಾರ್ಜಿನ್ ಇಟ್ಸ್ಕೊತಾರೋದು ಬಂದು ರೌಂಡ್ ಫಿಗರ್ 20,000 ಅಂತ ಅಂದ್ಕೊಳ್ಳಿ. ಸೊ ₹2,500ಗೆ ₹20,000 ನಾನು ಮಾರ್ಜಿನ್ ಇಡಬೇಕಂತ ಹೇಳಿದ್ರೆ ಮೇಕ್ಸ್ ನೋ ಸೆನ್ಸ್. ಬಿಕಾಸ್ ನಾನು ವರ್ಸ್ಟ್ ಕೇಸಲ್ಲಿ ಮಾರ್ಕೆಟ್ ಝೀರೋ ಆಗಲಿ ಅಥವಾ ಮಾರ್ಕೆಟ್ 1,00,000 ಹೋಗಲಿ, ನಿಫ್ಟಿ 50 1,00,000 ಹೋದ್ರೂ ನನ್ನ ಮ್ಯಾಕ್ಸಿಮಮ್ ಲಾಸ್ಗೆ ₹2,500 ಅಷ್ಟೇ. ಸೊ ಆಬ್ವಿಯಸ್ಲಿ ರೂಲ್ಸ್ಗಳು ತರೋದ್ರಿಂದ ಯಾವುದೇ ರೀತಿ ಒಂದು ಏನಂತಾರೆ ಒಂದು ಸೆನ್ಸ್ ಇರೋದಿಲ್ಲ ಅಂತ ನನ್ನ ಒಂದು ಇನ್ಫಾರ್ಮೇಷನ್. ನೋಡಿ, ಈ ಒಂದು ಸ್ಟ್ರಾಟಜಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, 24,300ನ ಒಂದು ಸಿನ ಬೈ ಮಾಡಿದ್ದೀನಿ, 24,500 ಒಂದು ಸಿನ ಸೆಲ್ ಮಾಡಿದ್ದೀನಿ, ಅಥವಾ ಒಂದು ನನ್ನೊಂದು ಸ್ಟ್ರಾಟಜಿನ ಬಿಲ್ಡ್ ಮಾಡೋದ್ರಿಂದ ನನ್ನ ಮ್ಯಾಕ್ಸಿಮಮ್ ಚಾರ್ಟು, ಮ್ಯಾಕ್ಸಿಮಮ್ ಪ್ರಾಫಿಟು ಮ್ಯಾಕ್ಸಿಮಮ್ ಲಾಸ್ ಚಾರ್ಟ್ ಈ ರೀತಿ ತೋರಿಸೋದ್ರಿಂದ ನೋಡಿ, ನನ್ನ ಲಾಸ್ಗಳು ಡಿಫೈನ್ ಆಗಿದೆ, ಪ್ರಾಫಿಟು ಡಿಫೈನ್ ಆಗಿದೆ. ಈ ಒಂದು ಕೇಸಲ್ಲಿ ಸೆಬಿಯವರು ಈ ಒಂದು ರೂಲ್ಸ್ನ ತೊಗೊಂಬಂದರೆ, ಎಕ್ಸಾಂಪಲ್ ನಾನೇ ಈ ಒಂದು ಸ್ಟ್ರಾಟಜಿ ನಾನು ಟ್ರೇಡ್ ಮಾಡ್ತಿತ್ತು ಅಂತ ಹೇಳಿದ್ರೆ, ನಾನು ಯಾಕೆ ₹20,000 ಜೊತೆಗೆ 20,000 ಒಂದು ಏರಿಯಾದಲ್ಲಿ ₹2,00,000 ಇಡಬೇಕಾಗುತ್ತೆ? ಅಥವಾ ಅವ್ರು ಡಬ್ಬಲೇ ಮಾಡೋರು ಅಂತ ಅಂದ್ಕೊಳ್ಳಿ, 2,500 ಜಾಗದಲ್ಲಿ 40,000 ಇಡಬೇಕು ಅಂತಂದರೆ ಮೇಕ್ಸ್ ನೋ ಸೆನ್ಸ್ ಅಂತ ನನ್ನ ಒಂದು ಇನ್ಫಾರ್ಮೇಷನ್ಸು, ನನ್ನೊಂದು ಬೇಸಿಕ್ ನಾಲೆಜ್ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ರೂಲ್ಸ್ಗಳು ತೊಗೊಂಬರೋದ್ರಿಂದ ಸ್ನೇಹಿತರೆ ಜಸ್ಟ್ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದು ಬಿಟ್ಟರೆ, ಅಥವಾ ಗೌರ್ಮೆಂಟ್ಗಾಗಲಿ ಅಥವಾ NSE BSEಗೆ ಅಥವಾ ರೀಟೇಲರ್ಸ್ಗಾಗಲಿ ಒಂದು ಯಾವುದೇ ರೀತಿ ಹೆಲ್ಪ್ ಆಗೋದಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ ಈ ಒಂದು ಕ್ಲೋಸಿಂಗ್ ರಿಮಾರ್ಕ್ಸಲ್ಲಿ ಕೊಡ್ತಿದ್ದೀನಿ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ವರ್ಸ್ಟ್ ಕೇಸಲ್ಲಿ ತಂದರೂ ಸಹ ಮೋಸ್ಟ್ಲಿ ನನ್ನ ಒಂದು ಇದ್ರ ಪ್ರಕಾರ ಒಂದು 5 ಲಕ್ಷ ಇರುವಂಥ ಒಂದು ಲಾಟ್ ಸೈಜ್ನ ವ್ಯಾಲ್ಯೂ ಬಂದು 10 ಲಕ್ಷ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಅಲ್ಲಿಗೆ ಆಯ್ತು ಅಂದರೆ ರೀಟೇಲರ್ಸು ಸ್ವಲ್ಪ ಎಕ್ಸಿಟ್ ಆಗ್ಬೋದು ಆಪ್ಷನ್ ಸೆಲ್ಲಿಂಗಿಂದ. ಸೊ ಆಪ್ಷನ್ ಸ್ಟ್ರಾಟಜಿಸ್ಟ್ ಮಾಡ್ತಿದ್ರೆ ನಮಗೇನು ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ನಾವು ಸ್ಟ್ರಾಟಜಿ ಮಾಡೋದ್ರಿಂದ ನಮ್ಮ ಒಂದು ಸ್ಟ್ರಾಟಜಿಯಲ್ಲಿ ಡಿಫೈನ್ಡ್ ಪ್ರಾಫಿಟು ಡಿಫೈನ್ಡ್ ಲಾಸ್ ಇರೋದ್ರಿಂದ ನಮ್ಗೆ ಟೆನ್ಷನ್ ಫ್ರೀ ಸಹ ಟ್ರೇಡಿಂಗ್ನ ಆರಾಮಾಗಿ ಮಾಡ್ಬೋದಂಥ ಇನ್ಫಾರ್ಮೇಷನ್ಸ ಈ ಒಂದು ವೀಡಿಯೋದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಇವತ್ತಿನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ನೇಹಿತರೆ. ಆದಷ್ಟು ನಾನು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೇನು ಅನಿಸುತ್ತೆ, ನಿಮ್ಮ ಒಂದು ಫೀಡ್ಬ್ಯಾಕು, ನಿಮ್ಮ ಒಂದು ಇನ್ಸೈಟ್ಸ್ ಅಥವಾ ನಿಮ್ಮ ಒಂದು ಐಡಿಯಾ, ನಿಮ್ಮ ಒಂದು ಏನಂದ್ರೆ ಒಂದು ಟ್ರೇಡಿಂಗ್ ಬೇಸಿಸ್ ಮೇಲೆ ಈ ಒಂದು ರೂಲ್ಸ್ ಹೆಂಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಿಕಾಸ್ ನೀವು ಕಮೆಂಟಲ್ಲಿ ಹಾಕಿದಷ್ಟು ಬೇರೆಯವರು ಸಹ ನೋಡ್ಬೋದು ಅಂತ, ಜೊತೆಗೆ ನಾನು ಸಹ ನೋಡಿಕೊಂಡು ವಿನ್ ಟು ವಿನ್ ಸಿಚುವೇಷನ್ ಎಲ್ಲರೂ ಕಲಿಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ಸು ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ.
ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.